ನಮಸ್ಕಾರ ಸ್ನೇಹಿತರೆ. ಸಾಕಷ್ಟು ದಿನಗಳ ನಂತರ ತೆಲುಗಿನಲ್ಲಿ ಮಾಸ್ ಮಹಾರಾಜ ರವಿತೇಜ ಅವರ ಹೊಸ ಸಿನಿಮಾದ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ರೆ, ಯಾವ್ದು ಆ ಟ್ರೈಲರ್, ಏನಿದೆ ರಿವ್ಯೂ ಅಂತ ನೋಡಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರು, ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ತಾ, ವೀಕ್ಷಕರೇ, ಟ್ರೈಲರ್ ನೋಡ್ದೆ ತುಂಬಾನೇ ಸಖತ್ತಾಗಿದೆ ಟ್ರೈಲರ್. ರವಿತೇಜ ಮತ್ತೆ ಪ್ರಿಯಾ ಭಾವನಿ ಶಂಕರ್ ಅವರ ನಟಿಸಿರ್ತಕ್ಕಂಥ ಟ್ರೈಲರು. ಹಾಗೆ ಸಾಯಿ ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದರೆ, ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ. ಇನ್ನ ಶಿವ ನಿರ್ವಾಣ ಅಂತಕ್ಕಂಥವ್ರ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ, ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಇದರಲ್ಲಿ ಒಂದು ತಂದೆ ಮಗಳ ಬಾಂಡಿಂಗು, ತಂದೆ ಮಗಳ ಪ್ರೀತಿ. ಸೊ ಆ ತಂದೆ ಕುಡುಕನಾಗಿರ್ತಾನೆ, ತನ್ನ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಿರ್ತಾನೆ, ಆ ಲೆವೆಲ್ಗೆ ಹೋಗ್ತಾನೆ. ಸೊ ಕುಡುಕನಾಗಿರ್ತಕ್ಕಂಥ ರವಿತೇಜ ತನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ. ಸ್ಕೂಲ್ಗೆ ಹೋಗಿ ಅವಳು ಚೆನ್ನಾಗಿ ಓದಿ ಪಾಸ್ ಆಗಿರ್ತಾಳೆ. ಅದಕ್ಕೋಸ್ಕರ ಊಟ ಹಾಕ್ತಾ ಇರ್ತಾನೆ, ಒಳ್ಳೆ ಮೃಷ್ಟಾನ್ನ ಭೋಜನ. ಏನಕ್ಕೆ ಅಂತ ಕೇಳಿದ್ರೆ, ನನ್ನ ಮಗಳು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಮಾಡಿದಾಳೆ, ಕಂಪ್ಲೀಟ್ ಮಾಡಿದಾಳೆ, ಅದಕ್ಕೆ ಅಂತ ಹೇಳ್ತಾನೆ. ಏನು ಓದಿದ್ದಾಳೆ, ಡಾಕ್ಟರ್ ಇಂಜಿನಿಯರ್ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ 5ನೇ ಕ್ಲಾಸು ಅಂತ. ಸೊ 5ನೇ ಕ್ಲಾಸ್ ಓದಿದ್ದಕ್ಕೆ ಆ ರೇಂಜ್ ಖುಷಿ ಪಡ್ತಕ್ಕಂಥ ತಂದೆ. ಹಾಗೆ ಅಲ್ಲಿ ಒಂದು ಸರಣಿ ಹೆಣ್ಮಕ್ಳ ಕೊಲೆಗಳು, ಮರ್ಡರ್ಗಳು ಆಗ್ತಾ ಇರುತ್ತೆ. ಸೊ ಅದು ಆ ಮಗು ಹೇಳುತ್ತೆ. ಸೊ ಅದಾದ್ಮೇಲೆ ಅವನು ಯಾವ ರೇಂಜ್ಗೆ ಹೋಗ್ತಾನಂದ್ರೆ, ಸೊ ಯಾವುದೇ ಮಗುಗ್ ತೊಂದ್ರೆ ಆಗ್ಲಿ, ಯಾವುದೇ ಮಗು ಒಂದು ಕೆಟ್ಟದಾಗ ನೋಡ್ಲಿ, ಸೊ ಅವ್ರನ್ನ ಬಿಡದೆ ಹೊಡಿತಾನೆ, ಓಡಾಡ್ಸ್ಕೊಂಡು ಹೊಡಿತಾನೆ. ಆ ಮಟ್ಟಕ್ಕೆ ಅಂದ್ರೆ ಎಲ್ಲಾ ಮಕ್ಕಳನ್ನ ನನ್ನ ಮಗಳು ಅನ್ನೋ ರೀತಿ ಕಾಣ್ತಾ ಇರ್ತಾನೆ. ಆ ತರ ಇರ್ತಕ್ಕಂಥವನು. ಇರುಮುಡಿ ಅನ್ನೋದ್ರೆ ಏನು, ಯಾಕೆ ಈ ಟೈಟ್ಲ್ ಇದೆ ಅಂತ ನಿಮ್ಗೆ ಅನ್ಸ್ಬೋದು. ಸೊ ಯಾಕೆ ಅಂದ್ರೆ, ಈ ಸಿನಿಮಾದಲ್ಲಿ ಶಬರಿಮಲೆ ಮಾಲೆ ಹಾಕ್ತಾನೆ, ಸ್ವಾಮಿ ಅಯ್ಯಪ್ಪ ಮಾಲೆ ಹಾಕ್ತಾನೆ. ಮಾಲೆ ಹಾಕ್ದಾಗ ಅವನ್ ನೋಡಿ ಅದಕ್ಕೆ ತುಂಬಾ ಜನ ಸ್ಕೆಚ್ ಹಾಕ್ತಾರೆ. ಸೊ ಎಲ್ಲೆಲ್ಲಿ ಅವ್ರು ಭಜನೆ ಮಾಡ್ಬೇಕಾದ್ರೆ ಎಲ್ಲಾ ಕಡೆನು ಸೊ ರವಿತೇಜನ ಅಟ್ಯಾಕ್ ಮಾಡ್ತಾರೆ. ಸೊ ಅಲ್ಲಿ ಹೇಳ್ತಾರೆ ಕೂಡ, ಕಪ್ಪು ಬಟ್ಟೆ ಹಾಕಿ ಮಾಲೆ ಹಾಕಿದೆ ಅಂದ್ರೆ ತುಂಬಾ ಜನ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹುಷಾರಾಗಿರ್ಬೇಕು ಅಂತ. ಆ ಒಂದು ಅಟ್ಯಾಕ್ ಸೀನ್ಗಳಿದೆಯಲ್ಲ, ತುಂಬಾನೇ ಸಖತ್ತಾಗಿದೆ. ಸೊ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಆ ಭಕ್ತಿ ಮತ್ತೆ ಆ ಆಕ್ಷನ್, ಭಕ್ತಿಯ ಮಧ್ಯೆ ಆಕ್ಷನ್, ಮತ್ತೆ ಆ ಭಕ್ತಿಯ ನಡುವೆ ತನ್ನ ಮಗಳ ಮುದ್ದಾದ ಡ್ಯಾನ್ಸ್. ಸೊ ಇವೆಲ್ಲ ತುಂಬಾನೇ ವಂಡರ್ಫುಲ್ ಆಗಿದೆ. ಸೊ ಒಂದು ತಂದೆ ಮಗಳ ಬಾಂಡಿಂಗ್ ಇರ್ತಕ್ಕಂತ ಸಿನಿಮಾ. ಸೊ ಸಾಕಷ್ಟು ದಿನಗಳ ನಂತರ ಬರ್ತಾ ಇದೆ ಈ ಸಿನಿಮಾ. ನಿಜಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಯಾಕಂದ್ರೆ ರವಿತೇಜ ಅಂದ್ರೆ ಸಖತ್ತಾಗಿರುತ್ತೆ ಸಿನಿಮಾ ಅನ್ನೋದು ನನಗೆ ಗೊತ್ತು. ಸೊ ಇನ್ನೇನು 21 ಆಗಸ್ಟ್ ರಿಲೀಸ್ ಆಗುತ್ತೆ. ಇನ್ನೇನ್ ಬಂದ್ಬಿಟ್ಟಿದೆ, ಶುಕ್ರವಾರ ರಿಲೀಸ್ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಆಗುತ್ತೆ ಅನ್ನೋದು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಚಿತ್ರತಂಡ. ಸೊ ನಾನು ವೈಟಿಂಗ್ ಅಲ್ಲಿ ಇದ್ದೀನಿ ಆ ಸಿನಿಮಾನ ನೋಡೋದಕ್ಕೆ. ವೀಕ್ಷಕರೇ, ಈ ಸಿನಿಮಾದ ಟ್ರೈಲರ್ ನೋಡಿದಾಗ್ಲೇ ನನ್ಗೆ ಅನ್ಸ್ಬಿಡ್ತು ಈ ಸಿನಿಮಾ ಸೂಪರ್ ಅಂತ. ಯಾಕಂದ್ರೆ ನನ್ಗೆ ಈ ಸಿನಿಮಾದ ಕತೆ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಈ ಟ್ರೈಲರ್ ನೋಡ್ತಾ ಇದ್ರೆ, ಈ ಟ್ರೈಲರ್ ಅಲ್ಲಿ ಬರ್ತಕ್ಕಂಥ ಕತೆ ಮತ್ತೆ ಅವರ ಆಕ್ಟಿಂಗು, ಇನ್ನ ರವಿತೇಜಗೆ ಹೇಳಂಗೆ ಇಲ್ಲ, ಆ ತರ ಆಕ್ಟಿಂಗು ಸಖತ್ತಾಗೆ ಮಾಡ್ತಾರೆ. ಹಾಗಾಗಿ ಈ ಸಿನಿಮಾನ ನಾನು ನೋಡ್ಬೇಕಂತ ವೆಯ್ಟ್ ಮಾಡ್ತೀನಿ. ಯಾರೆಲ್ಲ ನೋಡ್ಬೇಕು ಅಂತ ನೀವು ಕೂಡ ವೆಯ್ಟ್ ಮಾಡ್ತಿದ್ರ ದಯಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ. ಹಾಗೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ ಗುರು.